ಹಾಯ್ ಎವ್ರಿವನ್. ಪ್ರೇಮ್ ಸರ್ ಡೈರೆಕ್ಟ್ ಮಾಡಿರುವಂಥ KD ಸಿನಿಮಾ, ಧ್ರುವ ಸರ್ಜಾ ಅವರು ಲೀಡಲ್ಲಿ ಕಾಣಿಸ್ಕೊಂಡಿರುವಂಥ, ಇನ್ನೂ ಸಾಕಷ್ಟು ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಆ ಸಿನಿಮಾ ನಿನ್ನೆ ರಿಲೀಸ್ ಆಗಿದೆ ಏಪ್ರಿಲ್ 30ಕ್ಕೆ. ನಿಮಗೆಲ್ಲ ಗೊತ್ತು, ಸಖತ್ತಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಜನ ಥಿಯೇಟ್ರಿಗೆ ನುಗ್ತಾ ಇದ್ದಾರೆ. ಇದ್ರ ಮಧ್ಯೆ ಒಂದು ಭೂತ ಕಾಣಿಸ್ಕೊಳ್ತಾ ಇದೆ. ಏನಪ್ಪ ಅಂತಂದರೆ ಈ ರೀಲ್ಸು, ಯೂಟ್ಯೂಬಲ್ಲಿ ಸಣ್ಣ ಪುಟ್ಟ ಕ್ಲಿಪ್ಗಳು, ಸಿನಿಮಾಗೆ ಸಂಬಂಧಪಟ್ಟಂಥ ಕ್ಲಿಪ್ಗಳು, ಮೇನ್ ಸೀನ್ಸು ಎಲ್ಲ ತೆಗೆದು ರೀಲ್ಸಲ್ಲಿ ಅಪ್ಲೋಡ್ ಮಾಡಿಬಿಡೋದು, ಶೂಟ್ ಮಾಡಿಬಿಡೋದು, ಯೂಟ್ಯೂಬಲ್ಲಿ ಹಾಕೊಂಬಿಡೋದು. 2 ಸೆಕೆಂಡ್, 2-3 ಸೆಕೆಂಡು ನಾವು ಯೂಶಲಿ ನೋಡಿರೋದು ಸ್ಟೇಟಸ್ಗೆ ಹಾಕೊಳ್ಳೋಕ್ಕೆ, ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. ಇದು ಮೋರ್ ದೆನ್ 10 ಸೆಕೆಂಡ್ಸ್, 30 ಸೆಕೆಂಡ್ಸ್, 1 ಮಿನಿಟ್, 2 ಮಿನಿಟ್, 5 ಮಿನಿಟ್ಸ್, ಈ ಥರದ ಕ್ಲಿಪ್ಸ್ಗಳೆಲ್ಲ ರೀಲ್ಸಲ್ಲಿ ನೋಡಿದೆ ನಾನು. ಸಾಕಷ್ಟು ಕ್ಲಿಪ್ಗಳನ್ನು ನೋಡಿದೆ ನಾನು. ನನಗೆ ಬೇಜಾರಾಯಿತು. ಅಲ್ಲಪ್ಪ, ಪ್ರೊಡ್ಯೂಸರು ಈ ಸೆಟ್ ಇದೆಯಲ್ಲ, ಹಳೆ ಬೆಂಗಳೂರು ಸೆಟ್ ತೋರಿಸಿದ್ದಾರೆ ಗೊತ್ತಾ ನಿಮಗೆ ಸಿನಿಮಾದಲ್ಲಿ. ಸಿನಿಮಾ ನೋಡಿರೋರಿಗೆ ಅರ್ಥ ಆಗುತ್ತಿದ್ದು, ಸೆಟ್ ಹಾಕೋದಕ್ಕೇ ಹೆಚ್ಚು ಕಡಿಮೆ 30 ಕೋಟಿ ಖರ್ಚು ಮಾಡಿದಾರಂತೆ, 30 crores. ಆ 30 crores ಸಣ್ಣ ಪುಟ್ಟ ಸಿನಿಮಾಗಳು ಒಂದು 10 ಸಿನಿಮಾ ತೆಗೆದುಬಿಡ್ಬೋದೇನೋ, 10ರಿಂದ 15 ಸಿನಿಮಾ ತೆಗಿಬೋದು 30 ಕೋಟಿಯಲ್ಲಿ. ಬಿಗಿನರ್ಸ್ ಕೊಟ್ಬಿಟ್ರೆ ಒಂದು 10 ಸಿನಿಮಾ ಮಾಡ್ಬಿಡ್ತಾರೆ. ಅಂಥ ಬಂಡವಾಳದಲ್ಲಿ ಮಾಡಿರುವಂಥ ಸೆಟ್ಟು, ಆರ್ಟಿಸ್ಟ್ಗಳು, ಆ್ಯಕ್ಟ್ರುಗಳು. ನನಗೆ ಏನು ಗೊತ್ತಾ ಶಾಕ್ ಆಗಿದ್ದು, ಪೈರಸಿ ಓಕೆ, ನಾನು ಮಾತಾಡ್ತೀನಿ ಅದ್ರ ಬಗ್ಗೆ, ಕ್ಲಿಪ್ಗಳ ಬಗ್ಗೆ ಮಾತಾಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ನಾನು ನಾರಾಯಣ್ ಸರ್ ಬಗ್ಗೆ ಮಾತಾಡಬೇಕು. ಕೆ ವೆಂಕಟನಾರಾಯಣ್, KVN ಪ್ರೊಡಕ್ಷನ್ಸ್. ಎಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದು, ನಿಮಗೆಲ್ಲ ಗೊತ್ತು. ಈಗ ಜನನಾಯಕನ್ ಪ್ರಾಬ್ಲಮ್ ಆಗಿದೆ, KD ರಿಲೀಸ್ ಆಯಿತು, ಟಾಕ್ಸಿಕ್ ಮುಂದಕ್ಕೆ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದು. ಡೆಡಿಕೇಶನ್ ಹೆಂಗಿದೆ, ನಾರಾಯಣ್ ಸರ್ ಡೆಡಿಕೇಶನ್ ಹೆಂಗೆ ಹಾಕಿದ್ದಾರೆ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ಇಟ್ ಈಸ್ ವೆರಿ ಟಫ್ ಟು ಹ್ಯಾಂಡಲ್. ಧ್ರುವ ಸರ್ಜಾ ಅವರು, ರವಿ ಸರು, ರಮೇಶ್ ಸರು, ಆಮೇಲೆ ಸುದೀಪ್ ಸರು, ರೀಶ್ಮಾ ನಾಣಯ್ಯ, ಆಮೇಲೆ ರವಿಶಂಕರ್, ಕೆಂಪೇಗೌಡ ವಿಲನ್ ರವಿಶಂಕರು, ಆಮೇಲೆ ಬಾಲಿವುಡಿಂದ ಕರ್ಕೊಂಬಂದಿರುವಂತಹ ಸಂಜಯ್ ದತ್ ಆಗಿರ್ಬೋದು, ಆಮೇಲೆ ಸಾಕಷ್ಟು ಜನ, ಈ 7 ಜನ ಇದ್ದಾರಲ್ಲ, ದೊಡ್ಡ ಸ್ಟಾರ್ಗಳು. ಇವ್ರಿಗೆಲ್ಲ ಪೇಮೆಂಟ್ ಸಣ್ಣ ಪುಟ್ಟದೆಲ್ಲ ಇರಲ್ಲ ಸ್ವಾಮಿ, ಮಿನಿಮಮ್ ಕೋಟಿ ಮೇಲೇ ಇರುತ್ತೆ. ಕೋಟಿ ಮೇಲೇ ಇವ್ರದೆಲ್ಲ ಮಾತು, ಆಯಿತಾ? ಇಂಥವ್ರಿಗೆಲ್ಲ ಪೇಮೆಂಟ್ ಕೊಟ್ಟು ಆ ಒಂದು ಪ್ರೊಡಕ್ಷನ್ ವ್ಯಾಲ್ಯೂನ ಮೇಂಟೈನ್ ಮಾಡೋದು ಅಂತಂದರೆ ಸಣ್ಣ ಪುಟ್ಟ ವಿಷಯ ಅಲ್ಲ. ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಪ್ರೊಡಕ್ಷನ್ ವ್ಯಾಲ್ಯೂಸ್ ಇಟ್ಕೊಂಡು 30 ಕೋಟಿಗೆ ಸೆಟ್ ಹಾಕಿ ಇಷ್ಟು ದೊಡ್ಡ ಪ್ರೊಡಕ್ಷನ್ ವ್ಯಾಲ್ಯೂನ ಇಟ್ಕೊಂಡು ಮಾಡಿರುವಂಥ ಸಿನಿಮಾದ ಕ್ಲಿಪ್ಗಳನ್ನು ನೀವು ಮೊಬೈಲಲ್ಲಿ ಸುಮ್ಮನೆ ಹಿಂಗೆ ತೆಗೆದುಬಿಟ್ಟು ಎಲ್ಲ ಕಡೆ ಶೇರ್ ಮಾಡ್ಕೊಂಬಿಟ್ಟು ಎಲ್ಲ ಕಡೆ ಲೀಕ್ ಮಾಡಿಬಿಟ್ರೆ ನೀವು, ಅದು ನೋಡ್ತಾ ಇದ್ದೀನಿ ನಾನು. ಏನು ಮೇನ್ ಸೀನ್ಸು, ಇಂಟ್ರೋಲ್ ಸೀನು, ಕ್ಲೈಮ್ಯಾಕ್ಸ್ ಸೀನು, ಒಬ್ಬ ಸಾಕಷ್ಟು ಜನರ ಎಂಟ್ರಿ ಇದೆ ಇದರಲ್ಲಿ. ರವಿ ಸರ್ದ ಎಂಟ್ರಿ ಇದೆ, ರಮೇಶ್ದ ಎಂಟ್ರಿ ಇದೆ, ಸಾಕಷ್ಟು ಜನರದ ಎಂಟ್ರಿ ಇದೆ. ಇನ್ಫ್ಯಾಕ್ಟ್ ಧ್ರುವ ಸರ್ಜಾ ಅವ್ರದ್ದು ಎಂಟ್ರಿ ಸೀನ್ ಇದೆ. ಇದನ್ನೆಲ್ಲ ಕ್ಲಿಪ್ಗಳು ವಿಡಿಯೋ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಹಾಕ್ಕೊಂಡು ಪಬ್ಲಿಕ್ ಮಾಡಿಬಿಡೋದು. ಥಿಯೇಟ್ರಿಗೆ ಏನಕ್ಕೆ ಬರ್ಬೇಕು ಜನ ಅಂತ ಎಲ್ಲ ನೀವೇ ಮಾಡಿಬಿಡಿ. ನೀವು ತಗೊಳ್ಳಿ, ಕ್ಲಿಪ್ ತಗೊಳ್ಳಿ, ಎಲ್ಲ ನೀವೇ ಶೇರ್ ಮಾಡಿಬಿಡಿ, ಸಿನಿಮಾನೆಲ್ಲ ನೀವೇ ತೋರಿಸ್ಬಿಡಿ ಜನಕ್ಕೆ. ಥಿಯೇಟ್ರ್ ಏನಕ್ಕಿದೆ ಹೋಗಲಿ? DTS ಸೌಂಡ್ ಇರುತ್ತೆ, ಫ್ಯಾನು, AC, ಪ್ರೊಜೆಕ್ಟರು, ಸ್ಕ್ರೀನು, ಚೇರ್ಗಳು, ಅಲ್ಲಿ ಕೆಲಸ ಮಾಡುವಂಥ ಜನಗಳು, ಥಿಯೇಟ್ರ್ ಓನರು, ಇವರೆಲ್ಲ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಮಲಗಿಬಿಡ್ಲಿ ಮನೇಲಿ. ನಿಮ್ಮ ಪ್ರಕಾರ ಹೊಟ್ಟೆಗೆ ಅನ್ನ ತಿನ್ನೋರು ಮಾಡೋ ಕೆಲಸ ಅಲ್ಲ ಈ ಥರ ಕ್ಲಿಪ್ಗಳನ್ನ ತೊಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು. ಅನ್ನ ತಿನ್ನೋರು ಮಾಡೋವಂಥ ಕೆಲಸ ಅಲ್ಲ ಇದು, ಕಕ್ಕ ತಿನ್ನೋರು ಮಾಡೋವಂಥ ಕೆಲಸ ಇದು. ಒಂದು ಎಕ್ಸ್ಕ್ಯೂಸ್ ಏನು ಗೊತ್ತಾ, 1 or 2 or 3 ಸೆಕೆಂಡ್ಸ್ ಕ್ಲಿಪ್ನ ನೀವು ಸ್ಟೋರಿಗೆ ಹಾಕೊಬೋದು, ಅದನ್ನು ಯಾರು ಬೇಡ ಅಂತ ಅನ್ನಲ್ಲ, ಅದು ತಪ್ಪೇ. ಬಟ್ ಸ್ಟಿಲ್ ಒಂದು ಎಕ್ಸ್ಕ್ಯೂಸ್ ಅಂತ ಏನಾದರೂ ಇದ್ದರೆ ಇದರಿಂದ ಸಿನಿಮಾ ಪ್ರಮೋಟ್ ಆಗುತ್ತೆ. ನೀವು ಸ್ಟೋರಿಗೆ ಹಾಕೋದ್ರಿಂದ, ಸ್ಟೇಟಸ್ಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ವಿಡಿಯೋ ಅಲ್ಲ, ಫೋಟೋ ತೊಗೊಂಡು ಹಾಕೋಬೋದು. ಇದು ಯಾರೋ ನಮ್ಮ ಹುಡುಗ ಸಿನಿಮಾಗೆ ಹೋಗಿದ್ದೆ ಅನ್ಕೊಳೋ, ಫೋನ್ ಮಾಡಿ ಕೇಳೋಣ ಇರೋ ಅಂದ್ಬಿಟ್ಟು ಫೋನ್ ಮಾಡಿ ಕೇಳ್ತಾರೆ, ಸಿನಿಮಾ ಹೆಂಗಿದೆ ಅಂತ ಕೇಳ್ತಾರೆ, ಚೆನ್ನಾಗಿದೆ ಇವರು ಅಂತ ಹೇಳಿದ್ರೆ ಅವರು ಥಿಯೇಟ್ರಿಗೆ ಬರ್ತಾರೆ. ದೀಸ್ ಆಲ್ ಥಿಂಗ್ ಈಸ್ ಇಂಡೈರೆಕ್ಟ್ಲಿ ಪ್ರಮೋಷನ್. ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್ ಪ್ರಮೋಷನ್ ಆಗುತ್ತೆ ಫೋಟೋ ತೆಗೆದು ಹಾಕೊಳ್ಳೋದ್ರಿಂದ. ನೀವು ಕ್ಲಿಪ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಸಿನಿಮಾ ಹಾಳಾಗೋಗುತ್ತೆ. ಹಿಂಗೆ ಮಾಡಬೇಡಿ ದಯವಿಟ್ಟು. ನಾರಾಯಣ್ ಸರ್ ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡೋದಕ್ಕೆ. ಈಗ KGF ಆಗಿರ್ಬೋದು, KGF ಚಾಪ್ಟರ್ 2 ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಈ ಸಿನಿಮಾಗಳು ಬಂದಾಗಲೂ ಇದೇ ರೋಗ ನಮ್ಮ ಜನದ್ದು. ಎಲ್ಲ ರೀಲ್ಸಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಶೂಟ್ ಮಾಡಿ ಹಾಕ್ಬಿಡೋದು. ಏನಪ್ಪ, ಅಯ್ಯೋ, ಎಲ್ಲ ಕ್ಲಿಪ್ಗಳು ತೆಗಿಯೋದಂತೆ ಹಾಕೊಂಬಿಡೋದಂತೆ.
ನಾನು ಮಾಡ್ತೀನಿ, ಏನು ಗೊತ್ತಾ ಕ್ಲಿಪ್ಪು, ಟೈಟಲ್ ಕಾರ್ಡ್ ಬರುತ್ತಲ್ಲ ಅದನ್ನು ತೆಗಿತೀನಿ, ಫೋಟೋ ತೆಗಿತೀನಿ, ನಾನು ಸ್ಟೋರಿಗೆ ಹಾಕ್ತೀನಿ, ಮುಗೀತು. ಜನಕ್ಕೆ ಗೊತ್ತಾಗುತ್ತೆ ನಾನು ಸಿನಿಮಾಗೆ ಹೋಗಿದ್ದೀನಿ ಅಂತ. ನಾನು ಫಾಲೋ ಮಾಡೋರು ಗೊತ್ತಾಗುತ್ತೆ, ನನ್ನ ಫ್ರೆಂಡ್ಸಿಗೆ ಗೊತ್ತಾಗುತ್ತೆ, ಜೊತೆಲಿ ಕೆಲಸ ಮಾಡೋ ಹುಡುಗರು ಗೊತ್ತಾಗುತ್ತೆ. ಸ್ಟೇಟಸ್ ಹಾಕೋದ್ರಿಂದ ಫ್ಯಾಮಿಲಿಗೆ ಗೊತ್ತಾಗುತ್ತೆ. ಅವ್ರಿಗೆಲ್ಲ ಏನೋ ಸಿನಿಮಾ ನೋಡೋಕೆ ಹೋಗಿದ್ದಾನೆ, ಸಿನಿಮಾ ಹಿಂಗಿದೆ ಏನೋ ಬಂದಮೇಲೆ ಕೇಳೋಣ ಅಂದ್ಬಿಟ್ಟು ಫೋನ್ ಮಾಡಿ ಕೇಳ್ತಾರೆ, ಮೆಸೇಜ್ ಮಾಡಿ ಕೇಳ್ತಾರೆ, ಸ್ಟೋರಿಗೆ ರಿಪ್ಲೈ ಮಾಡ್ತಾರೆ. ಇವ್ರಿಗೆಲ್ಲ ನಾನು ಸ್ಪ್ರೆಡ್ ಮಾಡ್ತೀನಿ ಸಿನಿಮಾ ಹೆಂಗಿದೆ ಅಂತ. ಕೇಳಿ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳಿದ್ದೀನಿ. ಸಾಕಷ್ಟು ಜನ ಥಿಯೇಟ್ರಿಗೆ ಹೋಗ್ತಾರೆ ಅದರಿಂದ. ಈಗ ನಾನು ರಿವ್ಯೂ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಆಲ್ಮೋಸ್ಟ್ 1.1 ಲಕ್ಷ ವ್ಯೂಸ್ ಆಗಿದೆ. ಅದರಿಂದ ಎಷ್ಟು ಜನ ಥಿಯೇಟ್ರಿಗೆ ಹೋಗ್ತಾರೋ ನನಗೆ ಗೊತ್ತಿಲ್ಲ, ಹೋಗ್ತಾರೆ, ಸಾಕಷ್ಟು ಜನ ಹೋಗ್ತಾರೆ. ನನ್ನ ರಿವ್ಯೂನ ನೋಡಿಕೊಂಡು ಸಿನಿಮಾಗೆ ಹೋಗುವಂಥ ಜನ ಸಾಕಷ್ಟು ಜನ ಇದ್ದಾರೆ, ದುಡ್ಡು ಖರ್ಚು ಮಾಡಿ. ಹಿಂಗಾಗುತ್ತೆ. ಅದನ್ನೆಲ್ಲ ಬಿಟ್ಟು ನೀವು ಮೊಬೈಲಿಗೆ ಹಿಡ್ಕೊ, ಕ್ಲಿಪ್ ತಗೋ, ಅಪ್ಲೋಡ್ ಮಾಡಿಬಿಡು. ಅದರಿಂದ ಏನು ಮೇಯ್ನ್ ಡೈಲಾಗ್ ನಾನು ನೋಡ್ತಾ ಇದ್ದೀನಿ. ಮೊದಲನೇ ಕಿತಾ ಮಚ್ಚಿಡ್ದೇವನೇ ಇದು. ಆಮೇಲೆ ಸುದೀಪ್ ಸರ್ ಒಂದು ಮಂತ್ರ ಹೇಳ್ಕೊಂಡು ಬರ್ತಾರೆ, ಒಂದು ಶ್ಲೋಕ ಹೇಳ್ಕೊಂಡು ಎಂಟ್ರಿ ಕೊಡ್ತಾರೆ. ಬ್ಯೂಟಿಫುಲ್ಲಾಗಿ ಅವ್ರ ವಾಯ್ಸ್ಗೂ ಅವ್ರ ಎಂಟ್ರಿಗೂ ಆ ಶ್ಲೋಕದ್ದು ಹಂಗೆ ಗುಮ್ಮಂತಿರುತ್ತೆ ಥಿಯೇಟ್ರು. ಅದನ್ನೆಲ್ಲ ಬಿಟ್ಟು ಇದು ಯಾಕೆ ಎಲ್ಲ ಸಿನಿಮಾನ ಹ್ಯಾಕೆ ಹಾಳು ಮಾಡ್ತೀರಾ ನೀವು? ನಿಮ್ಮನೆ ಸಿನಿಮಾ ಆಗಿದ್ರೆ ಹಿಂಗೆ ಮಾಡ್ತಿದ್ದೀರಾ ನೀವು? ನೀವೇನಾದ್ರು ಪ್ರೊಡ್ಯೂಸರ್ ಆಗಿದ್ರೆ ಹಿಂಗೆ ಮಾಡ್ತಿದ್ದೀರಾ? ನೀವು ಡೈರೆಕ್ಟರ್ ಆಗಿದ್ರೆ ಮಾಡ್ತಿದ್ರೆ ಹಿಂಗೇನೆ? ಇಲ್ಲ ತಾನೇ. ಏನಂತಂದರೆ ನೋವು ಬೇರೆಯವ್ರಿಗಾದಾಗ ಅಯ್ಯೋ ಪಾಪ ಅನ್ಬೋದು, ಅದೇ ನೋವು ನಮಗಾಗತ್ತಲ್ಲ, ಅವಾಗ ಗೊತ್ತಾಗುತ್ತೆ ಆ ನೋವಿನ ಬೆಲೆ ಏನು ಅಂತ. ಸೀರಿಯಸ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ನನ್ನ ಲೈಫಲ್ಲಿ. ಅದನ್ನು ಟೈಮ್ ಬಂದಾಗ ಹೇಳ್ತೀನಿ. ತುಂಬ ದೊಡ್ಡ ಇನ್ಸಿಡೆಂಟು. ನನ್ನ ಕತೆನೇ ಮುಗಿದೋಯ್ತು ಅಂತ ಅಂದ್ಕೊಬಿಟ್ಟೆ. ಇರಲಿ, ಇಷ್ಟಿದೆ ವಿಡಿಯೋ ಬಗ್ಗೆ. ಆ್ಯಂಡ್ ನಂಗೆ ತುಂಬ ಬೇಜಾರಾಯಿತು ಈ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿ. ಪ್ರೊಡ್ಯೂಸರ್ ಅನ್ನೋರೆಲ್ಲ ತುಂಬ ಕಷ್ಟಪಟ್ಟು ಇದೆಲ್ಲ ಮಾಡಿರ್ತಾರೆ. ದಯವಿಟ್ಟು ಅವ್ರ ಕೆಲಸಕ್ಕೆ ಬೆಲೆ ಕೊಡಿ. ಅದರಲ್ಲೂ ನಾರಾಯಣ್ ಸರು, ಅವ್ರ ಬಗ್ಗೆ ನಾನು ವಿಚಾರಿಸಿದ ಮಟ್ಟಿಗೆ, ಕೇಳಿದ ಮಟ್ಟಿಗೆ ತುಂಬ ಒಳ್ಳೆಯ ವ್ಯಕ್ತಿ, ಒಬ್ಬ ಸಹೃದಯಿ ವ್ಯಕ್ತಿ ಅವರು ನಾರಾಯಣ್ ಸರು. KVN ಪ್ರೊಡಕ್ಷನ್ ಅವರ ಓನರ್ ಇದ್ದಾರಲ್ಲ ನಾರಾಯಣ್ ಸರ್ ಅಂತ, ತುಂಬ ಒಳ್ಳೆಯ ವ್ಯಕ್ತಿ. ಅವರು ಬಡವ್ರಿಗೆ, ಮಕ್ಳಿಗೆ ಓದೋಕ್ಕಾಗಲಿ ಸಾಕಷ್ಟು ಈ ಥರದ್ದೊಂದು ಕೆಲಸ ಮಾಡ್ತಾಯಿರ್ತಾರೆ. ಇದನ್ನೆಲ್ಲ ಕೇಳಿದ್ವಿ. ಅಂಥವ್ರ ಸಿನಿಮಾನ ನಾವು ಹಿಂಗೆ ಮಾಡೋದು ತಪ್ಪು, ನಿಜವಾಗೂ ತಪ್ಪು. ನಾನು ಜನಗಳಿಗೆ ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಬಿಡ್ತೀನಿ, ಪ್ಲೀಸ್ ಡೋಂಟ್ ಡೂ ದಿಸ್. ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದನ್ನು ಬಿಟ್ಬಿಡಿ. ಇದರಿಂದ ಏನೂ ಒಳ್ಳೆಯದಾಗಲ್ಲ, ಎಲ್ಲ ಕೆಟ್ಟದೇ ಆಗುತ್ತೆ. ನಿಮ್ಮನ್ನು ನೋಡಿ ಇನ್ನೊಬ್ಬ ಹಂಗೆ ಮಾಡ್ತಾನೆ, ಅವ್ನು ನೋಡಿ ಮತ್ತೊಬ್ಬ ಹಂಗೆ ಮಾಡ್ತಾನೆ. ನಾನು ನೋಡ್ತಾ ಇದ್ದೀನಿ, ಯಾವ್ದಾದ್ರು ಒಂದು ಸೀನ್ ಬಂದರೆ ಸಾಕು ಎಲ್ಲರ ಮೊಬೈಲು ಆನ್ ಆಗಿಬಿಡುತ್ತೆ ಥಿಯೇಟ್ರಲ್ಲಿ. ಈಗಿನ ಕಾಲದಲ್ಲಿ ಎಲ್ಲರ ಮೊಬೈಲು ಆನ್ ಆಗಿಬಿಡುತ್ತೆ. ನಾನು ಅಲ್ಲ, ಇವ್ರಿಗೆಲ್ಲ ಬುದ್ಧಿ ಇದೆಯಾ? ಒಟ್ಟಿಗೆ ಏನು ತಿಂತಾರೆ? ಮಿನಿಮಮ್ ಕಾಮನ್ ಸೆನ್ಸ್ ಗುರು. ಎಲ್ಲರ ಮೊಬೈಲು ಆನ್ ಆಗುತ್ತೆ. ಲಿಟ್ರಲಿ 90% ಆಫ್ ದಿ ಆಡಿಯನ್ಸ್ ಥಿಯೇಟ್ರಲ್ಲಿ ಕೂತಿರ್ತೀರ, ಫಸ್ಟ್ ಶೋಗೆ ಬರ್ತಿರಲ್ಲ. ಪ್ರತಿಯೊಂದು ಸಿನಿಮಾಗೂ ಫಸ್ಟ್ ಶೋ ಅನ್ನೋ ಒಂದು ಕ್ರೇಜ್ ಇರುತ್ತೆ. ದೊಡ್ಡ ಸಿನಿಮಾಗಳು, ದೊಡ್ಡ ಹೀರೋಗಳು ಅಂತ ಬಂದಾಗ ಎಲ್ಲರ ಮೊಬೈಲು ಆನ್ ಆಗುತ್ತೆ. ಯಾಕೆ? ಇಟ್ಕೊಳ್ಳಿ, ಒಳಗಡೆ ಇಟ್ಕೊಳ್ಳಿ. ನೀವು ಹಿಂಗೆ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ದಿವಸ, ನಾಳೆ ಏನು ಮಾಡ್ತಾರೆ ಗೊತ್ತಾ? ಥಿಯೇಟ್ರಿಗೆ ಬರಬೇಕಾದ್ರೆ ಮೊಬೈಲ್ನ ಬ್ಯಾನ್ ಮಾಡ್ತಾರೆ. ಇಲ್ಲಾಂದ್ರೆ ಥಿಯೇಟ್ರಿಗೆ ಶೋ ನೋಡೋಕೆ ಹೋಗ್ಬೇಕಾದ್ರೆ ಮೊಬೈಲ್ನ ಇಲ್ಲೇ ಕೊಟ್ಟೋಗ್ಬೇಕು, ಬರ್ತಾ ತೊಗೊಂಡೋಗ್ಬೇಕು. ಈ ಥರ ರೂಲ್ಸ್ ಬರೋಂಗೆ ಮಾಡ್ಕೋಬೇಡಿ. ಮೊಬೈಲ್ ನಿಮ್ಮ ಜೊತೆ ಇರೋದು, ನಿಮ್ಮ ಜೇಬಲ್ಲಿ ಇಟ್ಕೊಳ್ಳೋದು ನಿಮ್ಮ ಪ್ರೈವೇಸಿ, ನಿಮ್ಮ ಪರ್ಸ್ನಲ್. ಇಟ್ ಈಸ್ ಯೋರ್ ಥಿಂಗ್ಸ್. ಇದನ್ನು ಥಿಯೇಟ್ರಿಂದ ಆಚೆ ಇಟ್ಟು ಬನ್ನಿ ಅನ್ನೋವರೆಗೂ ಬಿಟ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಮರ್ಯಾದೆ ಇಟ್ಕೊಂಡು ಬದುಕಿ. ಬೇರೆಯವ್ರ ಆಸ್ತಿನ ಕದ್ದು ಮಾರ್ಕೊಂಡಂಗೆ ನೀವು ಒಂದು ಕ್ಲಿಪ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಬೇರೆಯವ್ರ ಆಸ್ತಿನ ಕದ್ದು ಮಾರ್ಕೊಂಡಂಗೆ. ನೀವು ಬೇರೆಯವ್ರ ದುಡ್ಡದು, ಬೇರೆಯವ್ರ ಕಷ್ಟ, ಬೇರೆಯವರು ಬೆವರು, ರಕ್ತ, ಬ್ರೆಡ್ ಆ್ಯಂಡ್ ಬಟರ್. ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಅಪ್ಪ, ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ವೆಂಕಟ್ ಸರ್, ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಬೇರೆ ಲೆವೆಲ್ ಡೆಡಿಕೇಶನ್ ಸಿನಿಮಾಗಳು ಅಂತ ಬಂದಾಗ ನಾನು ನೋಡಿದ್ದೀನಿ ನೀವು ಹೆಂಗೆ ಕೆಲಸ ಮಾಡ್ತೀರಾ, ನೀವೇನು ಅಂತ. ನಿಮ್ಮ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿ ಎದ್ದು ಕಾಣ್ತಾ ಇದೆ. ಹಳೆ ಬೆಂಗಳೂರನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಸಿನಿಮಾದಲ್ಲಿ. ಹಳೆ ಬೆಂಗಳೂರು ಎಲ್ಲ ಸೆಟ್ ಹಾಕಿದ್ದಾರೆ. ನನಗೆ ಶಾಕ್ ಆಗಿಬಿಟ್ಟೆ. ಕೆನರಾ ಬ್ಯಾಂಕು, ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನ, ಆಮೇಲೆ ಟೌನ್ ಹಾಲು, ಮಾರ್ಕೆಟ್ ಏರಿಯಾ, ಇದನ್ನೆಲ್ಲ ಸೆಟ್ ಹಾಕಿ ಹಳೆ ಬೆಂಗಳೂರನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಕಣ್ತುಂಬ ನೋಡಿ, ಕಣ್ಣಲ್ಲಿ ನೋಡಿ. ಮೊಬೈಲ್ನ ಅಡ್ಡ ಇಟ್ಕೊಂಡು ಈ ವಿಡಿಯೋ ಮಾಡಿಕೊಂಡು ಮೊಬೈಲಲ್ಲಿ ನೋಡೋಕ್ಕಲ್ಲ ಸಿನಿಮಾ ಮಾಡೋದು, ಥಿಯೇಟ್ರಲ್ಲಿ ನೋಡೋಕ್ಕೆ, ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ 70mm. ಎಂಜಾಯ್ ಮಾಡಿರಿ ಅಂತ ಬಿಟ್ಟರೆ ಕಳ್ತನ ಮಾಡೋಕ್ಕೆ ಬರ್ತೀರಾ ಥಿಯೇಟ್ರಿಗೆ, ಹೋಗ್ರಪ್ಪ. ಕಮೆಂಟ್ ಮಾಡಿ ಗಾಯ್ಸ್, ನಿಮ್ಗೆ ಏನು ಅನಿಸುತ್ತೆ ಅಂತ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್.